ಓಂ ಅತ್ತಾಚರಾಚರಗ್ರಹಣಾತ್ ಓಂ ಯಸ್ಯ ಬ್ರಹ್ಮ ಚ ಕ್ಷತ್ರಂ ಚ ಉಭಯ ಭವತ ಓದನಃ ಮೃತ್ಯುರ್ಯಸ್ಯೋಪಸೇಚನಂ ಯಥಾ ವೇದ ಯತ್ರ ಸಹ. ಈ ಸೂತ್ರಕ್ಕೆ ಸಂಬಂಧಿಸಿದಂತೆ ನಾವೀಗ ತತ್ವಪ್ರಕಾಶಕ ನೋಡಿ ಮುಗಿಸಿದ್ದೀವಿ. ಸತ್ತರ್ಕ ದೀಪಾವಳಿ ಮತ್ತು ತತ್ವ ಪ್ರದೀಪ ಮತ್ತು ಭಾಷ್ಯ ದೀಪಿಕಾ ಇವುಗಳನ್ನು ನೋಡಬೇಕಾಗಿದೆ. ಸತ್ತರ್ಕ ದೀಪಾವಳಿಯಲ್ಲಿ ಹೆಚ್ಚಿನ ವಿಷಯ ಏನಿಲ್ಲ. ಈಗ ನಾವು ತತ್ವ ಪ್ರಕಾಶಕದಲ್ಲಿ ನೋಡಿದಂತಹ ವಿಷಯಗಳೇ ಅಲ್ಲಿ ಬಂದಿವೆ. ಅಲ್ಲಿ ವೇದವಾಕ್ಯದ ಅರ್ಥನೂ ಹೇಳಿದ್ದಾರೆ. ಸ ಏಕಃ ಭುವನ ಗೋಪ್ತ, ಜಗತ್ತಿನ ರಕ್ಷಕನಾದ ಈ ಭಗವಂತ. ಪುರಸ್ತಾತ್ ಆದೌ ಬಭೂವ ಯೈದಂ ವಿಶ್ವಂ ಬಭೂವ, ಅವನಿಗಿಂತ ಈ ಜಗತ್ತಿಗಿಂತ ಮುಂಚೆ ಅವನೇ ಇದ್ದ. ಬಭೂವ ಯತ ಇದಂ ವಿಶ್ವಂ ಬಭೂವ, ಯಾವನಿಂದ ಈ ವಿಶ್ವ ಹುಟ್ಟಿತು. ಎಂಚ ಸಾಂಪರಾಯೇ ಅಂದ್ರೆ ಕೇವಲ ಪ್ರಳಯ ಕಾಲ ಅಂತ ಅರ್ಥ ಬರೆದಿದ್ದಾರೆ ಪದ್ಮನಾಭ ತೀರ್ಥರು. ಪ್ರಳಯ ಮತ್ತು ಮುಕ್ತಿ ಅಂತ ಎರಡೂ ಅರ್ಥಗಳನ್ನು ಬರೀತಾರೆ ಜಯತೀರ್ಥರು. ನಾವು ಅದನ್ನ ಈಗಾಗಲೇ ನೋಡಿದ್ದೀವಿ. ಮತ್ತೆ ಸಾಂಪರಾಯ ಅಂದ್ರೆ ಪ್ರಳಯ ಮುಕ್ತಿ ಅಂತ ಎರಡೂ ಅರ್ಥಗಳನ್ನು ತತ್ವ ಪ್ರದೀಪಕಾರರು ಕೂಡ ಬರೀತಾರೆ. ಅದನ್ನು ಕೂಡ ಮುಂದೆ ನೋಡಲಿದ್ದೇವೆ. ಸಾಂಪ್ರಾಯೇ ಪ್ರಳಯ ಕಾಲೇ ನಿಗೀರ್ಣೋದನವತ್ ಸಮಸ್ತ ಭುವನಂ ಅಪ್ಯೇತಿ ಪ್ರವಿಶತಿ. ಈ ಪ್ರಳಯ ಕಾಲದಲ್ಲಿ ಸಮಸ್ತ ಪ್ರಪಂಚವೂ ಕೂಡ ಇವನ ಒಳಗೆ ಪ್ರವೇಶ ಮಾಡ್ತದೆ. ಅದು ಹೇಗೆ ಅಂದ್ರೆ ನಿಗೀರ್ಣ ಓದನವತ್, ನಾವು ತಿಂದಂತಹ ಅನ್ನ ಹೇಗೆ ನಮ್ಮ ಒಳಗೆ ಹೊಟ್ಟೆ ಒಳಗೆ ಪ್ರವೇಶ ಮಾಡ್ತದೋ ಹಾಗೆ ಪ್ರವೇಶ ಮಾಡ್ತದೆ ಅಂತ ಅದರ ತಾತ್ಪರ್ಯ. ನಿಗೀರ್ಣ ಅಂತ ತಿನ್ನಲ್ಪಟ್ಟದ್ದು. ಸಹ ದೇವ ಹರಿಹಿ ಇಹ ಯಜ್ಞೆ ನಹ ಅಸ್ಮಾಕಂ ಆಯುರರ್ಥೆ, ನಮ್ಮ ಆಯುಷ್ಯಕ್ಕಾಗಿ ಅವನು ನಾವು ಕೊಟ್ಟಂತಹ ತುಪ್ಪದ ಆಹುತಿಯನ್ನು ಸ್ವೀಕಾರ ಮಾಡಲಿ. ಅವನು ತುಪ್ಪದ ಆಹುತಿಯನ್ನು ಸ್ವೀಕಾರ ಮಾಡಿದರೆ ನಮ್ಮ ಯಜ್ಞವನ್ನು ನಾವು ಸ್ವೀಕಾರ ಮಾಡಿದಂತಾಯ್ತು. ಆವಾಗ ನಮ್ಮ ಆಯುಷ್ಯ ಅಭಿವೃದ್ಧಿ ಆಗ್ತದೆ, ನಮ್ಮ ದೇಹಕ್ಕೆ ಸಂಬಂಧಪಟ್ಟ ಆಯುಷ್ಯ ದೃಢ ಆಗ್ತದೆ. ಅದರ ಜೊತೆಗೆ ಭದ್ರಂ ಕರ್ಣೇ ವಿಷ್ಣುಯಾಮ ದೇವಾಹ ಅಂತೇನು ಮಂತ್ರ ಇದೆಯಲ್ಲ, ಅದು ಶಾಂತಿ ಮಂತ್ರ. ಈ ಅಥರ್ವಣೋಪನಿಷತ್ತಿನ ಅಥರ್ವ ವೇದದ ಉಪನಿಷತ್ತುಗಳು ಕೆಲವಿವೆ. ಮಾಂಡೂಕ ಇತ್ಯಾದಿಗಳು, ಮಾಂಡೂಕ, ಮುಂಡಕ, ಷಟ್ಪ್ರಶ್ನ ಮೊದಲಾದದ್ದು, ಅವಕ್ಕೆಲ್ಲ ಇದು ಶಾಂತಿ ಮಂತ್ರ ಅಂತ ನೆನಪು. ಭದ್ರಂ ಕರ್ಣೇ ವಿಷ್ಣುಯಾಮ ದೇವ ಭದ್ರಂ ಪಶ್ಯೇಮಾಕ್ಷಭಿಃ ಯಜತ್ರಾಹ ಸ್ಥಿರೈರಂಗೈರ್ ತುಷ್ಟುವಾಂ ಸ್ವಸ್ತನೋಭಿಃ ಅಶೇಮ ದೇವಹಿತೈ ಯದಾಯುಃ. ಕೆಲವೇನೋ ಶಬ್ದಗಳನ್ನು ತಪ್ಪು ಹೇಳಿದ್ದೀನಿ ಅಂತ ಕಾಣಿಸ್ತದೆ. ಇಲ್ಲಿ ಭದ್ರಂ ಕರ್ಣೇಭಿ ಶೃಣುಯಾಮ, ನಮ್ಮ ಕಿವಿಗಳಿಂದ ನಾವು ಯಾವತ್ತೂ ಮಂಗಳಕರವಾದನ್ನೇ ಕೇಳುವಂತಾಗಲಿ. ಭದ್ರಂ ಪಶ್ಯೇಮ ಅಕ್ಷಭಿಃ, ನಮ್ಮ ಕಣ್ಣುಗಳಿಂದ ನಾವು ಯಾವತ್ತೂ ಕೂಡ ಮಂಗಳಕರವಾದನ್ನೇ ಕೇಳುವಂತಾಗಲಿ. ಸ್ಥಿರೈಹಿ ಅಂಗೈಹಿ, ನಮ್ಮ ಅಂಗಾಂಗಗಳು ಸ್ಥಿರವಾಗಿರಲಿ. ತುಷ್ಟು ಮಾಂಸ, ಎಲ್ಲ ದೇವತೆಗಳೇ ನಿಮ್ಮನ್ನು ಭಗವಂತನನ್ನು ನಾವು ಸ್ತೋತ್ರ ಮಾಡ್ತಾ ಬದುಕೋಣ. ವ್ಯಷೇಮ ದೇವಹಿತೈ ಯದಾಯು, ದೇವಹಿತಂ ದೇವತಾ ಕಾರ್ಯಕ್ಕೆ ಮೀಸಲಾಗಿರುವ ಆಯುಷ್ಯವನ್ನು ನಾವು ಹೊಂದೋಣ ಅಂತ ಅಲ್ಲಿ ಬರೋ ಅರ್ಥ. ಆ ಥರದ್ದು ನಮಗೊಂದು ದೃಢವಾದ ಆಯುಷ್ಯ ಬರಬೇಕಾದ್ರೆ ನೀನು ನಮ್ಮ ತುಪ್ಪವನ್ನ, ನಾವು ಕೊಟ್ಟು ತುಪ್ಪದ ಆಹುತಿಯನ್ನ ಅಥವಾ ಕೃತ ಅಂದ್ರೆ ಜ್ಞಾನವನ್ನ ಅದ್ರ ಮೂಲಕ ನೀವು ಸ್ವೀಕಾರ ಮಾಡಬೇಕು. ತಥಾಚ ಶ್ರುತ್ಯಂತರ ಪದ್ಮನಾಭ ತೀರ್ಥರು ಹೇಳ್ತಾರೆ. ಯಸ್ಯ ಬ್ರಹ್ಮಚ ಕ್ಷತ್ರಂ ಚ ಅಂತ ಅದನ್ನ ಇವತ್ತು ಮಂಗಲಾಚರಣದಲ್ಲಿ ಹೇಳಿದೆ. ಕಾಟಕೋಪನಿಷತ್ತಿನ ಮಂತ್ರ ಅದು. ಯಾವ ಈ ಬ್ರಹ್ಮನಿಗೆ, ಯಾವ ಈ ಪರಮಾತ್ಮನಿಗೆ, ಪರಬ್ರಹ್ಮನಿಗೆ ಬ್ರಹ್ಮ ಅಂದ್ರೆ ಬ್ರಾಹ್ಮಣ ವರ್ಣದ ಅಭಿಮಾನಿಯಾದ ಚತುರ್ಮುಖ, ಕ್ಷತ್ರಿಯ ವರ್ಣದ ಅಭಿಮಾನಿಯಾದ ವಾಯು ಮೊದಲಾದವರು, ಇವರೆಲ್ಲರೂ ಕೂಡ ಆತನಿಗೆ ಓದನ ಅಂತ ಕರೆಸ್ಕೊಂಡಿದ್ದಾರೆ, ಅಂದ್ರೆ ಭೋಜನ ಅಂತ ಕರೆಸ್ಕೊಂಡಿದ್ದಾರೆ. ಮತ್ತು ಮೃತ್ಯು ಆತನಿಗೊಂದು ಉಪಸೇಚನ ಅಂದ್ರೆ ಉಪ್ಪಿನಕಾಯಿ. ಅಷ್ಟು ಮಹಿಮೆ ಇದ್ದವನಿಗೆ ಭಗವಂತ. ಕೈಯುತ್ಥ ವೇದ ಎತ್ರ ಸಹ, ಎತ್ರ ಆ ಭಗವಂತ ಎಲ್ಲಿದ್ದಾನೆ, ಸಹ ಆ ಭಗವಾನ್ ಎತ್ರ ಮತ್ತು ಕಹ ಇದ್ದಾನೆ, ಎಲ್ಲಿ, ಹೇಗಿದ್ದಾನೆ ಅನ್ನೋದನ್ನ ಯಾರು ತಿಳ್ಕೊಂಡಿದ್ದಾರೆ, ಯಾರು ತಿಳಿದವರಿದ್ದಾರೆ. ಕಹ ವೇದ, ಯಾರು ತಿಳ್ಕೊಂಡಿದ್ದಾರೆ, ಯಾರಿಗೂ ಕೂಡ ತಿಳಿದಿಲ್ಲ ಅಂತ ಅದರ ಮಹಿಮೆ ಅದು.
ಇದು ಬೃಹದಾರಣ್ಯಕ ಉಪನಿಷತ್ತಿನಲ್ಲಿ ಮೊದಲನೇ ಅಧ್ಯಾಯದಲ್ಲೇ, ಅಂದರೆ ಅದು 3ನೇ ಅಧ್ಯಾಯ, ವಸ್ತುತಃ 3ನೇ ಅಧ್ಯಾಯ, ಮೊದಲನೇ ಅಧ್ಯಾಯದಲ್ಲೇ ಈ ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ ಮತ್ತು ಶೂದ್ರ ವರ್ಣದ ಅಭಿಮಾನಿಗಳಾದ ದೇವತೆಗಳ ಬಗ್ಗೆ ಉಲ್ಲೇಖ ಇದೆ. ಚತುರ್ಮುಖ ಬ್ರಹ್ಮ ಮತ್ತು ಅಗ್ನಿ ಮೊದಲಾದವರು, ಬೃಹಸ್ಪತಿ, ಇವರೆಲ್ಲ ಬ್ರಾಹ್ಮಣ ವರ್ಣದ ಅಭಿಮಾನಿಗಳು. ವಾಯು ಸದಾಶಿವಂತಹ ವಾಯು, ಸದಾಶಿವ ಮತ್ತೆ ಅನಂತ, ಅಂದರೆ ಶೇಷ, ಗರುಡ, ಇವರೆಲ್ಲರೂ ಕೂಡ ಈ ಕ್ಷತ್ರಿಯ ವರ್ಣದ ದೇವತೆಗಳು. ಮತ್ತೆ ಕೆಲವು ಗಣದೇವತೆಗಳಿದ್ದಾರೆ, ಅವರೆಲ್ಲರೂ ಕೂಡ ವಸು, ರುದ್ರ, ಆದಿತ್ಯ ಮೊದಲಾದವರು. ಅದರಲ್ಲಿ ಕೆಲವರನ್ನು ಹೊರತುಪಡಿಸ್ಬೇಕು. ಮತ್ತೆ ವಸುಗಳಲ್ಲಿ ಅಗ್ನಿಯನ್ನು ಹೊರತುಪಡಿಸ್ಬೇಕು. ಹೀಗೆಲ್ಲ ಇದೆ. ಆ ಗಣದೇವತೆಗಳು ವೈಶ್ಯವರ್ಣದ ಅಭಿಮಾನಿ ದೇವತೆಗಳು. ಮತ್ತೆ ನಿವೃತ್ತಿ ಮೊದಲಾದವರು ಶೂದ್ರ ವರ್ಣದ ಅಭಿಮಾನಿ ದೇವತೆಗಳು ಅಂತ ಹೀಗೆ ಬಂದಿದೆ. ಹೀಗೆ ಬ್ರಹ್ಮ ಮತ್ತು ಕ್ಷತ್ರ ಅಂದ್ರೆ ಅದರ ಅಭಿಮಾನಿಗಳಾದ ಎಲ್ಲ ದೇವತೆಗಳು ಅಂತ ಅರ್ಥ. ಅವರೆಲ್ಲ ಆತನಿಗೆ ಒಂದು ಓದನವೇ. ಎಲ್ಲರನ್ನೂ ಅವನು ಪ್ರಳಯ ಕಾಲದಲ್ಲಿ ಕಬಳಿಸ್ತಾನೆ. ಮತ್ತು ಮೃತ್ಯು ಅಂದ್ರೆ ಯಮ ಆತನಿಗೊಂದು ಉಪ್ಪಿನಕಾಯಿ ಅಂತೆ. ಇಷ್ಟು ಆತನ ಮಹಿಮಾ ಅಂತ ಅದರ ತಾತ್ಪರ್ಯ. ಇಷ್ಟೆಲ್ಲ ಕಾರಣಗಳಿರೋದ್ರಿಂದ ಪದ್ಮನಾಭ ತೀರ್ಥರು ಹೇಳುವಂತೆ, ನಹಿ ಸಚರಾಚರ ವಿಶ್ವಂ ದಕ್ಷಪುತ್ರಿ ಅದಿತಿ ಅತ್ತೆ. ಚರಾಚರ ಸಮಸ್ತ ಪ್ರಪಂಚವನ್ನು ತಿನ್ನುವ ಶಕ್ತಿ ಇರುವುದು ಭಗವಂತನಿಗೆ ಮಾತ್ರ, ಹೊರತು ದಕ್ಷಪುತ್ರಿಯಾದ ಅದಿತಿಗೆ ಆ ಶಕ್ತಿ ಇಲ್ಲ ಅಂತ ತಾತ್ಪರ್ಯ. ಈ ಎಲ್ಲ ದೇವತೆಗಳಿಗೂ ಕೂಡ ಅದಿತಿಯಿಂದಲೇ ಹುಟ್ಟು ಅನ್ನೋದು ಅನಿವಾರ್ಯ ಅಲ್ಲ. ಅವರು ಪರಮಾತ್ಮನಿಂದ, ಅವನ ಅಂಗಾಂಗಗಳಿಂದ ಒಂದು ಬಾರಿ ಹುಟ್ಟಿರ್ತಾರೆ, ಚತುರ್ಮುಖ ಬ್ರಹ್ಮನಿಂದ ಹುಟ್ಟಿರ್ತಾರೆ, ಮತ್ತೆ ಅದಿತಿಯಿಂದ ಹುಟ್ಟುತ್ತಾರೆ. ಹೀಗೆ ಅನೇಕ ರೂಪಗಳಿಂದ ದೇವತೆಗಳು ಹುಟ್ಟುತ್ತಾರೆ. ಆದ್ರಿಂದ ಅವ್ರನ್ನ ಆದಿತ್ಯರು ಅಂತ ಹೀಗೆ ಕರೀತಾರೆ. ಮತ್ತೆ ಕೆಲವು ದೇವತೆಗಳು ಅಲ್ಲಿಂದ ಹುಟ್ಟದೇ ಇದ್ದವರು ಇದ್ದಾರೆ. ಚತುರ್ಮುಖ ಬ್ರಹ್ಮ, ಮುಖ್ಯ ಪ್ರಾಣ ಇವರೆಲ್ಲ ಅದಿತಿಯಿಂದ ಹುಟ್ಟಿಲ್ಲ. ಇಂದ್ರಾದಿ ದೇವತೆಗಳು ಮಾತ್ರ, ಕೆಲವರು ಮಾತ್ರ ಹುಟ್ಟಿದ್ದಾರೆ. ತ್ರಿವಿಕ್ರಮ ಪಂಡಿತರ ತತ್ವ ಪ್ರದೀಪದಲ್ಲಿ ಹೆಚ್ಚಿನ ವಿಷಯ ಏನಿಲ್ಲ. ಸಾಂಪ್ರಾಯೇ ಮುಕ್ತೌಚ ಅಂತ ಇಷ್ಟ ಅರ್ಥ ಹೇಳಿದ್ದಾರೆ. ಉಳಿದೆಲ್ಲ ಅರ್ಥ ನಾವು ಈಗಾಗಲೇ ನೋಡಿದ್ದೇ ಇದೆ. ಭಾಷ್ಯ ದೀಪಿಕಾದಲ್ಲಿ ಸಸರ್ಗ ಕಾಲೇ ಚ ಕರೋತಿ ಸರ್ವಂ ಸಂಹಾರ ಕಾಲೇ ತು ತದತ್ತಿ ಭೂಯ ಅಂತ ಒಂದು ವಾಕ್ಯ ಇದೆ. ಅದು ಬೋಲ್ಡ್ ಲೆಟರ್ನಲ್ಲಿದೆ. ಅದು ಯಾಕೆ ಅಲ್ಲಿ ಆ ವಾಕ್ಯ ಇದೆ ಅಂತ ನನಗೆ ಅರ್ಥ ಆಗಲಿಲ್ಲ. ನಿಮ್ಗೆ ಎಲ್ಲಿಯಾದರೂ ಯಾರಾದರೂ ವಿದ್ವಾಂಸರ ಸಂಪರ್ಕದಲ್ಲಿ ಅದೇನಾದ್ರು ಗೊತ್ತಾದ್ರೆ ಅದನ್ನ ನೀವು ತಿಳಿಸಿ. ಸರ್ಗ ಕಾಲದಲ್ಲಿ ಎಲ್ಲವನ್ನೂ ಅವನೇ ಸ್ವೀಕಾರ ಮಾಡ್ತಾನೆ, ಸಂಹಾರ ಕಾಲದಲ್ಲಿ ಎಲ್ಲವನ್ನೂ ಅವನೇ ತಿಂತಾನೆ ಅಂತ ಅದರ ಮಾತಿನ ಅರ್ಥ. ಅದೆಲ್ಲೋ ವಿಷ್ಣು ಪುರಾಣದಲ್ಲಿ ಬರ್ತದೆ, ಮಹಾಭಾರತದಲ್ಲಿ ಬರ್ತದೆ ಅಂತ ಹೀಗೆ ನನಗೆ ಅನ್ವೇಷಣೆ ಮಾಡಿದಾಗ ಕಂಡು ಬಂತು. ಆದರೆ ಮಹಾಭಾರತದಲ್ಲಿ ಅದು ಇದೆಯೋ ಇಲ್ಲೋ ಅನ್ನೋದು ನಿಶ್ಚಿತ ಆಗಲಿಲ್ಲ ನನಗೆ. ಮತ್ತೆ ಅದನ್ನ ಆಚಾರ್ಯರು ತಮ್ಮ ಭಾಷ್ಯದಲ್ಲಿ ಏನು ಹೇಳಿಲ್ಲ. ಸರ್ವಮೂಲದಲ್ಲೂ ಕೂಡ ಅದನ್ನು ಬೇರೆ ಕಡೆ ಹೇಳಿದಂತೆಯೂ ನನಗೆಲ್ಲಿ ಕಂಡು ಬರಲಿಲ್ಲ. ಹಾಗಿರುವಾಗ ಅದೊಂದು ಬೋಲ್ಡ್ ಲೆಟರ್ನಲ್ಲಿ ಕೊಟ್ಟಿದ್ದಾರೆ. ಅದು ನೋಡಿದ್ರೆ ಅದೇನು ಭಾಷ್ಯ ವಾಕ್ಯದಂತೆ ಕಾಣಿಸ್ತದೆ. ಅದರ ಭಾಷ್ಯದಲ್ಲಿ ಹಾಗೆಲ್ಲಿ ಕಾಣಿಸ್ತಾ ಇಲ್ಲ. ಅದ್ರ ಬಗ್ಗೆ ನಿಮ್ಗೆ ಎಲ್ಲಾದ್ರೂ ತಿಳಿದ್ರೆ ನೀವು ತಿಳಿಸ್ಬೇಕು. ಭಾಷ್ಯ ದೀಪಿಕಾದ 222ನೇ ಪೇಜ್ನಲ್ಲಿ 3ನೇ ಪ್ಯಾರ ಸಿದ್ಧಾಂತೆ ಶ್ರುತ್ಯರ್ಥಸ್ತು ಪೂರ್ವ ಪಕ್ಷೇ ಶ್ರುತ್ಯರ್ಥಸ್ತು ಅಂತೆಲ್ಲ ಇದೆ. ಅದನ್ನ ಈಗಾಗಲೇ ನೋಡಿದ್ದೀವಿ. ನಿಮಗೆ ಶ್ರುತ್ಯರ್ಥವನ್ನ ಒಂದ್ ಕಡೆ ಎಲ್ಲಾದ್ರೂ ಪ್ರತ್ಯೇಕವಾಗಿ ನೋಡ್ಬೇಕು ಅಂತಿದ್ರೆ ನೀವು ಗುರುತು ಮಾಡ್ಕೋಬಹುದು. ಸಹ ಅದಿತಿ ದೇವಮಾತ ಪೂರ್ವ ಪಕ್ಷ ಶ್ರುತ್ಯರ್ಥವನ್ನು ಓದ್ತಾ ಇದ್ದೇನೆ. ದೇವಮಾತ ಸಹ ಅಂದ್ರೆ ಅದು ಸಹ ಅನ್ನೋದು ವೇದವಾಕ್ಯದ ಶಬ್ದ. ಅದು ಬೋಲ್ಡ್ ಲೆಟರ್ನಲ್ಲಿದೆ. ಸ್ಮಾಲ್ ಲೆಟರ್ನಲ್ಲಿ ಇದ್ರೆ ಅದಕ್ಕೆ ದೇವತೆಗಳ ಮಾತೆಯಾದ ಅದಿತಿ ಸಂವತ್ಸರ ಎಂಬ ಶಬ್ದದಿಂದ ಕರೆಯಲ್ಪಡುವ ಚತುರ್ಮುಖದಿಂದ ಯಜ್ಞದಸ್ತ್ರಜಿತ ಅವನ ಮೂಲಕ ಏನೇನನ್ನು ಸೃಷ್ಟಿ ಮಾಡಿದಳೋ ಅದೆಲ್ಲವನ್ನು ತಿನ್ನಲಿಕ್ಕೆ ಅಪೇಕ್ಷೆ ಪಟ್ಟಳು ಅಂತ ಅದರ ತಾತ್ಪರ್ಯ. ತತ್ತದತ್ತು ಮಧ್ರಿಯತ ಮನಃ ಆಮೇಲೆ ಆದತ್ತ ತಿಂದು ಬಿಟ್ಲು ಅಂತ ಹೀಗೆ ಅದರ ಅರ್ಥ ಬರೆದಿದ್ದಾರೆ. ಸಿದ್ಧಾಂತ ಶ್ರುತ್ಯರ್ಥಸ್ತು ಅಂತ ಮುಂದಿನ ಪ್ಯಾರಾಗ್ರಾಫ್ ಇದೆ. ಸಹ ಸಂವತ್ಸರ ನಾಮಕ ಚತುರ್ಮುಖ, ಸಂವತ್ಸರ ಶಬ್ದವಾಚ್ಯನಾದ ಚತುರ್ಮುಖ ಬ್ರಹ್ಮ ಏನೇನನ್ನು ತಿಂದನೋ ಅದೆಲ್ಲವನ್ನೂ ಮೃತ್ಯುನಾಮ ಜನಾರ್ದನ, ಮೃತ್ಯು ಅಂತ ಕರೆಸ್ಕೊಂಡಿರುವ ನರಸಿಂಹ ಜನಾರ್ದನ. ಜನಾರ್ದನ ಅಂದ್ರೆ ಜನಮ ಅರ್ಧಯತಿ ಜನಾರ್ದನ, ಜನರೆಲ್ಲರನ್ನು ಪುಟಿಗಟ್ಟುವವನು. ಅವನು ತಿನ್ನಬೇಕು ಅಂತ ಮನಸ್ಸು ಮಾಡಿದ, ತಿಂದು ಬಿಟ್ಟ ಅಂತ ಹೀಗಾದ್ರ ತಾತ್ಪರ್ಯ. ಅಲ್ಲಿ
ಅದಿತಿರ್ದೇವತಾಮಯಿ ಅಂತ ಕಠ ಉಪನಿಷತ್ತಿಂದ ಒಂದೇನೋ ವೇದವಾಕ್ಯ ಕೊಟ್ಟಿದ್ದಾರೆ. ಅದು ಕಠ ಉಪನಿಷತ್ತಲ್ಲಿದೆಯೋ ಕಠ ಶಾಖೆಯಲ್ಲಿ ಬೇರೆ ಕಡೆಯಲ್ಲಿ ಇದೆಯೋ ಏನಾದ್ರು ಇದ್ದಿರಬಹುದು. ಅದನ್ನೊಂದು ನೀವು ಗುರುತು ಮಾಡ್ಕೊಳ್ಬಹುದು. ಭಾಷ್ಯ ದೀಪಿಕಾದಲ್ಲಿ 223ನೇ ಪುಟದಲ್ಲಿ ಅತ್ತಿ ವಿಶ್ವಂ ತೇನ ಚೈವ ಅದಿತಿರಿತಿ ವಿಷ್ಣು ಋಗ್ಭಾಷ್ಯದಲ್ಲಿ ಬಂದಿರೋ ಮಾತನ್ನ ಭಾಷ್ಯ ದೀಪಿಕಾಚಾರ್ಯ ಉದ್ಧರಿಸ್ತಾರೆ. ಋಗ್ಭಾಷ್ಯದಲ್ಲಿ ಈ ಜಗತ್ತೆಲ್ಲವನ್ನು ಭಗವಂತ ತಿನ್ನುವುದರಿಂದ ಅವನಿಗೆ ಅದಿತಿ ಅಂತ ಹೆಸರು ಅಂತ ಹೀಗೆ ಬಂದಿದೆ. ಅಲ್ಲಿ ಅದೇ ಋಗ್ಭಾಷ್ಯದಲ್ಲಿ ಗುಣತಃ ಕಾಲತಃ ಅನಂತ್ಯ ಅನ್ನುವ ಅಖಂಡಿತತ್ವ ಅವನಿಗಿದೆ, ಅದರಿಂದ ಅವನಿಗೆ ಅದಿತಿ ಅಂತ ಹೆಸರು. ನಾವು ಇಲ್ಲಿವರೆಗೆ ಅದಿತಿ ಅಂದ್ರೆ ಅದ ಭಕ್ಷಣೆ ಅನ್ನೋ ಧಾತುವಿನಿಂದ ಹುಟ್ಟಿದ್ದು ಅಂತ ಮಾತ್ರ ತಿಳ್ಕೊಂಡಿದ್ದೆವು. ಅದಷ್ಟೇ ಅಲ್ಲ, ದೋ ಅವಖಂಡನೆ ಅಂತ ಒಂದು ಧಾತು ಇದೆ. ದೋ ಅಂತ ಧಾತುವಿನ ಮೂಲ ರೂಪ, ಅದಕ್ಕೆ ಖಂಡನ ಮಾಡುವುದು, ಛೇದಿಸುವುದು ಅಂತ ಅರ್ಥ ಆಗ್ತದೆ. ಆದ್ರಿಂದ ದಿತಿ ಅಂದ್ರೆ ಖಂಡಿಸಲ್ಪಡುವವಳು. ಇದನ್ನ ಮೊದಲೊಂದ್ಸರಿ ಅರ್ಥ ಹೇಳಿದ್ದೆ ನಾನು, ಈ ಕೋಶದ ದೃಷ್ಟಿಯಿಂದ ಏನೇನಾಗ್ತದೆ ಅಂತ. ಅದರಿಂದ ದಿತಿ ಅಂದ್ರೆ ಖಂಡಿತಳಾದವಳು, ಇನ್ನೊಬ್ಬರಿಂದ ಭಂಗಕ್ಕೆ ಒಳಗಾದವಳು, ಯಾರನ್ನ ಸೋಲಿಸಬಹುದು ಅವಳು. ಅದಿತಿ ಅಂತಂದ್ರೆ ಅಖಂಡಿತ. ಹೇಗೆ ಅಖಂಡಿತ ಅಂದ್ರೆ ಅವನಿಗೆ ಗುಣತಃ ಖಂಡನ ಇಲ್ಲ, ಕಾಲತಃ ಖಂಡನ ಇಲ್ಲ, ದೇಶತಃ ಖಂಡನ ಕೂಡ ಇಲ್ಲ. ಅಲ್ಲಿ ದೇಶತಃ ಬಂದಿಲ್ಲ, ಸೊ ಅದೊಂದು ನಾನು ಹೇಳಿದೆ ಅಷ್ಟೆ. ಅಲ್ಲಿ ಋಗ್ಭಾಷ್ಯದಲ್ಲಿ ಬಂದದನ್ನ ನೀವು ಗುರುತು ಮಾಡ್ಕೊಳ್ಬಹುದು. 223ನೇ ಪುಟದಲ್ಲೇ ಸ ಯಜ್ಞದೇವ ಅಸೃಜತ ಇತಿ ಪುಲ್ಲಿಂಗಂ ಅಂತ ಹೀಗೆ ಭಾಷ್ಯವಾಕ್ಯ ಇದೆ. ಅದೇ ಕೆಳಗಡೆ ದಿಕ್ಷಬ್ದಿತಾನಾಂ ಪೂರ್ವಾದಿ ಚತುರ್ದಿಗವಸ್ಥಿತ ಭಗವದ್ಬಾಹೂನಾಂ ವತ್ಸಂ ತಥೋ ಜಾತಂ ವಾಯುಂ ಮುಖ್ಯ ಪ್ರಾಣಮಹಂ ವೇದ ಜಾನಾಮಿ ಇತ್ಯರ್ಥಃ ಲಕ್ಷ್ಮೀ ವಾಕ್ಯಮೇತತ್ ಅಂತಿದೆ. ಅದನ್ನು ನಾವು ಹಿಂದೆ ಹೇಳಿದ್ದೆ, ಗುರ್ತು ಮಾಡ್ಕೊಳ್ಬಹುದು. ಈ ಪೂರ್ವಾದಿ 4 ದಿಕ್ಕುಗಳಲ್ಲಿರುವ ಭಗವಂತನ ಬಾಹುಗಳೇನಿವೆ ಅವುಗಳಿಗೆ ದಿಕ್ ಅಂತ ಹೆಸರು. ಯಾಕೆಂದ್ರೆ ದಿಕ್ ಅಂದ್ರೆ ದಿಶಾ ವಿಸರ್ಜನೆ ಅಂತ ಅಲ್ಲೇ ಚಾಂದೋಗ್ಯ ಭಾಷ್ಯದಲ್ಲಿ ಅದಿದೆ. ಧರ್ಮಜ್ಞಾನಾದಿ ದೇಶನಾಥ್, ಧರ್ಮ ಮತ್ತು ಜ್ಞಾನ ಇತ್ಯಾದಿಗಳನ್ನು ನಮಗೆ ತಿಳಿಸಿಕೊಡುವುದರಿಂದ ಭಗವಂತನ ಬಾಹುಗಳಿಗೆ ದಿಕ್ ಅಂತ ಹೆಸರು. ಆ ದಿಕ್ಕುಗಳ ಮಗ ಈ ಮುಖ್ಯ ಪ್ರಾಣ ಅಂತ ಯಾರು ತಿಳಿದಿರ್ತಾರೆ ಅವನಿಗೆ ಸಂಸಾರದಲ್ಲಿ ಮತ್ತೆ ಜನನ ಇರುವುದಿಲ್ಲ ಅಂತ ಇದೆ. ಇದು ಲಕ್ಷ್ಮೀ ವಾಕ್ಯ. ಮುಂದೆ 225ನೇ ಪುಟದಲ್ಲಿ ಭಾಷ್ಯ ದೀಪಿಕಾದಲ್ಲಿ ವೇದವಾಕ್ಯದ ಅರ್ಥ ಕೊಟ್ಟಿದ್ದಾರೆ, ಕೃತ ಸೂಕ್ತ ಅಂತ. ಅಲ್ಲಿ ಯತಶ್ಚ ಸೃಷ್ಟೌ ಇದಂ ಜಗತ್ ಬಹೂವ ಅಂತ ಹೀಗೆಲ್ಲ ಕೊಟ್ಟಿದ್ದಾರೆ. ತಥಾಚ ಯಹ ಏಕಃ, ಯಾವ ಒಬ್ಬನೇ ಭಗವಂತ, ಇದಂ ಅನ್ನುವ ಮೂಲ ಶಬ್ದ ಇರೋದು, ಪ್ರಥಮ ವಿಭಕ್ತಿ ಶಬ್ದ. ಅದಕ್ಕೆ ಅಸ್ಯ ಜಗತಃ, ಈ ಜಗತ್ತಿನಕ್ಕಿಂತ ಮುಂಚೆ, ಇದಂ ಪುರಸ್ತಾತ್ ಅಂತ ವೇದವಾಕ್ಯದಲ್ಲಿ ಇದ್ದೇ ಇದೆ. ಈ ಜಗತ್ತಿನ ಹುಟ್ಟಿನಕ್ಕಿಂತ ಮುಂಚೆ ಅವನು ಇದ್ದ. ಯತಶ್ಚ, ಯಾವ ಭಗವಂತನಿಂದ ಸೃಷ್ಟಿಯಲ್ಲಿ ಈ ಜಗತ್ತು ಹುಟ್ಟಿತು. ಅಥ ಯಶ್ಚ ಏಕಃ ಭುವನಸ್ಯ ಗೋಪಾಹ, ಈ ಒಬ್ಬನೇ ಜಗತ್ತಿಗೆ ರಕ್ಷಕನಾಗಿದ್ದಾನೆ. ಸಾಂಪ್ರಾಯ ಅಂದ್ರೆ ಮುಕ್ತಿ ಮತ್ತು ಪ್ರಳಯ. ಅದು ಈ ನೈವಾನು ರೂಪಂ ಆತ್ಮಾನಂ ಸಾಂಪ್ರಾಯೇ ಅಂತ ಇನ್ನೊಂದು ವೇದವಾಕ್ಯ ಇನ್ನೊಂದು ಕಡೆ ನಾವೆಲ್ಲೋ ನೋಡಿದೀವಿ, ಅಥವಾ ತತ್ವ ನಿರ್ಣಯದಲ್ಲಿದೆಯೋ. ಭಗವಂತನನ್ನ ಸಾಂಪ್ರಾಯೇ, ಮೋಕ್ಷದ ಪ್ರಾಪ್ತಿಗಾಗಿ ಬೇರೆ ಯಾವ ಪ್ರಮಾಣವೂ ತಿಳಿಸೋದಿಲ್ಲ, ವೇದವೇ ತಿಳಿಸಬೇಕು ಅಂತ ಈಗೊಂದು ಮಾತು ಬಂದಿದೆ. ಈ ಮುಕ್ತಿ ಆಗುವುದೇನಿದೆ ಪ್ರಳಯದ ನಂತರವೇ, ಅಂದ್ರೆ ಪ್ರಳಯ ಕಾಲಿಟ್ಟಾಗಲೇ. ಆದ್ರಿಂದ ಸಾಂಪ್ರಾಯ ಅದು ಎಲ್ಲರೂ ಕೂಡ ಒಂದು ಗತಿಯನ್ನು ಸೇರುವುದು. ಸಂಪರ ಅಯ, ಈಗ ಒಂದ್ಸರಿ ತ್ರಿವಿಕ್ರ ಪಂಡಿತರು ಹೇಳಿದ್ದಕ್ಕೆ ಅರ್ಥವನ್ನು ನಾವು ಹಿಂದೆ ನೋಡಿದ್ವಿ. ಅದರಿಂದ ಪ್ರಳಯ ಮತ್ತು ಮುಕ್ತಿಗಳು ಹೆಚ್ಚು ಕಡಿಮೆ ಒಂದೇ ಥರ ಇರ್ತವೆ. ಭಗವಂತನ ಭಕ್ತರಾದವರೆಲ್ಲರೂ ಮುಕ್ತಿಯಲ್ಲಿ ಸೇರ್ಕೊಳ್ತಾರೆ. ಭಗವಂತನ ಭಕ್ತರು ಆದವರು ಅಲ್ಲದೇ ಇದ್ದವರು ಎಲ್ಲರೂ ಕೂಡ ಪ್ರಳಯದಲ್ಲಿ ಒಂದು ಕಡೆ ಸೇರ್ಕೊಳ್ತಾರೆ. ಅದಕ್ಕಾಗಿ ಸಾಂಪ್ರಾಯ ಅಂತ ಹೀಗೆ ಹೇಳ್ತಾರೆ. ಅಂಥ ಭಗವಂತ ನಹ ಆಯುಷೆ, ನಮ್ಮ ಆಯುಷ್ಯಕ್ಕಾಗಿ ಇಹ ಈ ಯಜ್ಞಸ್ಥಾನದಲ್ಲಿ ಬಂದು ಕೂತ್ಕೊಂಡು ಘೃತಂ ಆಹುತಿ, ತುಪ್ಪ ರೂಪದ ಆಹುತಿಯನ್ನು ಸ್ವೀಕಾರ ಮಾಡಲಿ ಅಂತದು ಹೀಗೆ ಮಾತಿನ ಅರ್ಥ. ಏಕಪುರಸ್ತಾತ್ ಅನ್ನುವ ಮಾತು ತೈತ್ರಿಯ ಶ್ರುತಿ ಅಂತ ಹೀಗೆ ಜಗನ್ನಾಥ ಯತಿಗಳು ಹೇಳಿದ್ದಾರೆ. ಮಂತ್ರದೃಷ್ಟಾರನಾದಂಥ ಋಷಿ ಈ ಮಾತನ್ನು ಹೇಳಿದ್ರು ಅಂತ. ಆದರೆ ಅದು ಎಲ್ಲಿ ಬಂದಿದ್ದು ಅಂತ ನನಗೆ ತುಂಬ ಅನ್ವೇಷಣೆ ಮಾಡಿದ್ರು ಕೂಡ ಸಿಗಲಿಲ್ಲ. ನಿಮಗದು
ಬೇರೆ ಕಡೆ ಎಲ್ಲಿಯಾದರೂ ಅದ್ರ ಮೂಲ ಕಂಡು ಬಂದರೆ ಅದನ್ನು ತಿಳಿಸ್ಬೇಕು. ಅಂತೂ ಅದು ತುಂಬ ಅಪ್ರಸಿದ್ಧವಾದದ್ದೇನಲ್ಲ, ಬೇರೆ ಬೇರೆ ಕಡೆ ಅದರ ಉಪಯೋಗ ಕಂಡು ಬರ್ತದೆ, ಬೇರೆ ಬೇರೆ ಶಾಂತಿ ಇತ್ಯಾದಿ ಕಡೆಗಳಲ್ಲಿ. ಆದರೆ ಎಲ್ಲಿ ಅನ್ನೋದು ಮಾತ್ರ ನಮಗೆ ಕಾಣಿಸ್ತಿಲ್ಲ. ನರಸಿಂಹ ತಾಪಿನಿ ಉಪನಿಷತ್ತು ಅಂತ ಒಂದು ಉಪನಿಷತ್ತಿದೆ, ಅದರಲ್ಲಿಯೂ ಕೂಡ ಈ ಮಾತಿದೆ ಅಂತ ಕೇಳಿ ಬರ್ತದೆ. ಏಕ ಪುರಸ್ತಾದ್ಯೈದಂ ಬಹುವ ಅಂತ ಹೀಗೆ ಉಪನಿಷತ್ತು. ಇದೇ ವಾಕ್ಯನೇ ಅಲ್ಲಿ ಉದ್ಧಾರ ಮಾಡಿದ್ದಾರೆ. ಇತೋ ಬಭುವ ಭುವನಸ್ಯ ಗೋಪಾಹ ಯಮಪ್ಯೇತಿ ಭುವನಂ ಸಾಂಪರಾಯೇ ನಮಾಮಿ ತಮಹಂ ಅಂತ ಸ್ವಲ್ಪ ಅಲ್ಲಿ ವ್ಯತ್ಯಾಸ ಇದೆ. ಈ ನರಸಿಂಹ ತಾಪಿನಿ ಉಪನಿಷತ್ತು ಮೊದಲಾದವುಗಳನ್ನ ಪ್ರಮಾಣ ಸ್ವೀಕಾರ ಮಾಡಬೇಕೋ ಬೇಡೋ ಅನ್ನೋದ್ರ ಬಗ್ಗೆ ವಿವಾದ ಇದೆ. ಆದರೂ ಕೂಡ ಗೋವಿಂದಾಚಾರ್ಯರು ಕೆಲವನ್ನ ತಮ್ಮ ತಂತ್ರಸಾರದಲ್ಲಿ ಉದ್ಧಾರ ಮಾಡಿದ್ದಾರೆ. ಹಾಗಾಗಿ ಪೂರ್ಣ ಆ ಉಪನಿಷತ್ತನ್ನು ಅವರು ತಳ್ಳಿ ಹಾಕಿಲ್ಲ ಅನ್ನೋದನ್ನು ಗಮನ ಇರಬೇಕು. ನಿಮಗೇನಾದ್ರೂ ಹೆಚ್ಚಿಂದು ಕಂಡು ಬಂದರೆ ನಾವು ತಿಳಿಸ್ಬೇಕು. ಕೋಶಗಳ ದೃಷ್ಟಿಯಿಂದ ಸಾಂಪ್ರದಾಯ ಅಂದರೆ ಕಲಮಿಟಿ, ಯುದ್ಧ, ಒಂದು ಯಾವುದೇ ಅಶಾಂತಿ, ಹೀಗೆಲ್ಲ ಅರ್ಥ ಇದೆ. ಸಂಘರ್ಷ, ವಾರ್ ಲೈಕ್ ಅಂತ ಹೀಗೆಲ್ಲ ಇದೆ. ಅನ್ಸರ್ಟೇನಿಟಿ ಎಲ್ಲ ಅನಿಶ್ಚಿತವಾದ ಸ್ಥಿತಿಗಳು ಅಂತ ಹೀಗಿದೆ. ಆದರೆ ಮೋಕ್ಷ ಅನ್ನೋ ಅರ್ಥ ಅಲ್ಲಿ ಕಾಣಿಸೋದಿಲ್ಲ. ಕೋಶಗಳ ದೃಷ್ಟಿಯಿಂದ ಪ್ರಳಯ, ಅಶಾಂತಿ, ಸಂಘರ್ಷ ಅನ್ನೋದು ಹೆಚ್ಚು ವ್ಯಾಪಕವಾದ ಅರ್ಥ. ಆದರೆ ಸಾಂಪ್ರದಾಯ ಅಂತನ್ನೋದು ಇದು ಬೇರೆ ಬೇರೆ ಕಡೆ ಉಪನಿಷತ್ತುಗಳಲ್ಲಿ ಮತ್ತು ಭಾಗವತದಲ್ಲೆಲ್ಲ ಬಂದಂತೆ ಮುಕ್ತಿ ಅಂತ ಅರ್ಥನೂ ಇದೆ. ಆದ್ರಿಂದ ಬರೆಯುವವರು ಎರಡನ್ನೂ ಕೂಡ ಬರೆದಿದ್ದಾರೆ ಅಂತ ತಿಳ್ಕೊಳ್ಬಹುದು ನಾವು. ಇವತ್ತು ನಮ್ಗೆ ಗುರುಗಳ ವರ್ಧಂತಿ, ಆ ವರ್ಧಂತಿ ದಿವಸ ಇದನ್ನ ಸೂತ್ರ ಭಾಷೆಯನ್ನ ನಾವು ಶ್ರವಣ ಮಾಡಿದ್ದೇವೆ. ಇದು ಅವರ ಅಂತರ್ಯಾಮಿ ಆದಂಥ ಭಾರತೀಯ ಮುಖ್ಯ ಪ್ರಾಣಾಂತರ್ಗತನಾದಂಥ ಶ್ರೀರಾಮವಿಠಲ ದೇವರಿಗೆ ಅರ್ಪಿತವಾಗಲಿ. ಶ್ರೀರಾಮವಿಠಲ ಅರ್ಪಿತಮಸ್ತು. ಶ್ರೀಕೃಷ್ಣಾರ್ಪಣಮಸ್ತು.